ಹಲೋ ಗುಡ್ ಮಾರ್ನಿಂಗ್ ಪ್ರಿವಿ ವ್ಲಾಗ್ಸ್ಗೆ ಸ್ವಾಗತ. ಇವಾಗ ಗಂಟೆ 3:30 ಆಗಿದೆ. 3:30 ಎದ್ದು ಡ್ರೈ ಫ್ರೂಟ್ಸ್ ನೀರಲ್ಲಿ ಹಾಕಿದ್ದೆ, ಅದನ್ನು ತಿಂದುಬಿಟ್ಟು ಇವಾಗ ಕೋಳಿ ಸುಕ್ಕ ರೆಡಿ ಮಾಡ್ತಾ ಇದ್ದೆ. ಕೋಳಿ ಸುಕ್ಕನೂ ರೆಡಿ ಆಯಿತು. ಬೇಗ ಬೇಗ ಎಲ್ಲ ಕೋಳಿ ಸುಕ್ಕ ರೆಡಿ ಮಾಡಿ ಇವಾಗ ಅದನ್ನು ಆರೋದಕ್ಕೆ ಇಟ್ಟಿದ್ದೀನಿ. ಇದು ಏನಕ್ಕೆ ಇಷ್ಟು ಬೇಗ ರೆಡಿ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ನೋಡಿ ತಿಮ್ಮರೆ ಚಟ್ನಿ ಕೂಡ ಇದೆ, ಒಂದೇ ಲಗ ಚಟ್ನಿ. ಏನಕ್ಕೆ ಇಷ್ಟು ಬೇಗ ಎಲ್ಲ ರೆಡಿ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇವತ್ತು ನನ್ನ ಜೀಜು ದುಬೈಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರೀತಿಗೂ ಸ್ವಲ್ಪ ಏನಾದರೂ ಕಳಿಸಿಕೊಡುವ, ಆಮೇಲೆ ಜೀಜುಗೂ ಸ್ವಲ್ಪ ಏನಾದರೂ ಕಳಿಸಿಕೊಡುವ ಅಂತ ಹೇಳಿ ಕೋಳಿ ಸುಕ್ಕ, ತಿಮ್ಮರೆ ಚಟ್ನಿ, ಆಮೇಲೆ ಸೇಮೆ ದಡ್ಯ ಅಂದರೆ ಶಾವಿಗೆ ಅಡ್ಯ ಇದೆಯಲ್ವಾ, ಸೊ ಅದನ್ನೆಲ್ಲ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದಿದ್ದೆ, 3:30 ಹಾಗಾಗಿ ಇವಾಗ ನಾನು ನೋಡಿ ಇಲ್ಲಿ ಪ್ರೀತಿದು ಶರ್ಟ್ ಹಾಕಿ ರೆಡಿಯಾಗಿದ್ದಾನೆ. ಇದು ಪ್ರೀತಿದು ಶರ್ಟ್. ಸೊ ನನಗೆ ಇಷ್ಟ ಪ್ರೀತಿದು ಶರ್ಟ್ ಹಾಕೋದಕ್ಕೆ, ಹಾಗಾಗಿ ಇದು ಪ್ರೀತು ಶರ್ಟ್ ಹಾಕ್ಕೊಂಡು ನಾನು ರೆಡಿ ಆಗ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಜೀಜುವನ್ನು ಏರ್ಪೋರ್ಟ್ಗೆ ಬಿಡಲಿಕ್ಕೆ ಇತ್ತು. ಹಾಗಾಗಿ ಹೊರಡುವ ಮುಂಚೆ ನಾನು ಮುಖಕ್ಕೆ ಮಾಯ್ಶ್ಚರೈಸರ್ ಹಾಕ್ತಾ ಇದ್ದೇನೆ. ನಾನು ನನ್ನ ಎಲ್ಲ ವ್ಲಾಗಲ್ಲಿ ನೋಡಿರ್ಬೋದು, ನಾವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೇನೆ. ಯಾಕಂತ ಹೇಳಿದರೆ ನಾನು ಹೇಳಿದ್ದೆ ಅಲ್ಲ, ನನ್ನ ಡಾಕ್ಟ್ರು ಹೇಳಿದರು ಅಂತ ಹೇಳಿ. ಹಾಗಾಗಿ ಇವಾಗ ನಾನು ರೆಡಿ ಆಗ್ತಾ ಇದ್ದೇನೆ. ಸಿಂಪಲಾಗಿ ಮಾಯ್ಶ್ಚರೈಸರ್ ಹಾಕಿ ಒಂದು ಲೈಟ್ ಲಿಪ್ಸ್ಟಿಕ್ ಹಾಕಿ ರೆಡಿಯಾಗಿದ್ದೇನೆ. ಇವಾಗ ಇಲ್ಲಿ ಪ್ಯಾಕಿಂಗ್ ಆಗ್ತಾ ಇದೆ. ದುಬೈಗೆ ಹೋಗಬೇಕಾದ್ರೆ ಏನೆಲ್ಲ ಬೇಕು ಅಲ್ಲಿ ಅಡುಗೆ ಮಾಡಲಿಕ್ಕೆ ಅದನ್ನೆಲ್ಲ, ಮತ್ತು ನನ್ನ ಪ್ರೀತಿಗೆ ಸ್ವಲ್ಪ ಪಾರ್ಸೆಲ್ ಕಳಿಸಿದ್ದೆ. ಸೊ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಇವಾಗ ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆಗಬೇಕಾದ್ರೆ 6:30 ಆಗಿತ್ತು. ಇವಾಗ ಜೀಜುವನ್ನು ಬಿಟ್ಬಿಟ್ಟು ನಾವು ಮನೆಗೆ ಬಂದ್ವಿ. ನೋಡಿ ಬರಬೇಕಾದ್ರೆ ತನಿಷು ಫುಲ್ ನಿದ್ದೆ ಮಾಡಿದ್ಲು, ಇವಾಗ ಎದ್ಬಿಟ್ಲು. ರಾತ್ರಿ ಬೇಗ ಜಪ చెప్పు ಆರ್ವಿಯನ್ನು ಎಬ್ಬಿಸಬೇಕಾದ್ರೆ ಸಾಕಾಗಿ ಹೋಯಿತು. ಬ್ಯಾಗ್ ಚೆಕ್ ಮಾಡಿದರೆ ಇರೇಸರ್, ಪೆನ್ಸಿಲ್, ಶಾರ್ಪ್ನರ್ ಅಂತ ಹೇಳಿ ಒಂದು ರಾಶಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ಸೊ ಅದನ್ನೆಲ್ಲ ತೆಗೆದಿದ್ದಕ್ಕೆ ಅವಳಿಗೆ ತುಂಬಾ ಸಿಟ್ಟು ಬಂತು. ಆಮೇಲೆ ಅವಳನ್ನು ಚೆನ್ನಾಗಿ ರೆಡಿ ಮಾಡ್ತಿದ್ದಾನೆ ಇವಾಗ. ಯಾಕಂತ ಹೇಳಿದ್ರೆ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ. ಇವಾಗ 2 ಜಡೆ ಕಟ್ಟಬೇಕು. ಇವಾಗ ಅವಳನ್ನು ರೆಡಿ ಮಾಡ್ತಾ ಇದ್ದೇನೆ. ಅವಳು ಆಟಾಡ್ತಾ ಇದ್ದಾಳೆ. ನಾನು ಅಷ್ಟೊತ್ತಿಗೆ ಅವಳನ್ನು 2 ಜಡೆ ಹಾಕಿ ರೆಡಿ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಇವಾಗ ಸ್ವಲ್ಪ ಕಷ್ಟ ಆಗ್ತದೆ ಕೂದಲು ಕಟ್ಟಲಿಕ್ಕೆ. ನಾನು ಹೇರ್ ಕಟ್ ಮಾಡಿದ್ನಲ್ವ ಅವಳದು. ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿದ್ದರಿಂದ ನನಗೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಹೇರ್ ಉದ್ದ ಬರುತ್ತಲ್ವ, ಸೊ ಹಾಗಾಗಿ ಆವಾಗ ಈಸಿ ಆಗ್ಬೋದು. ಇವಾಗ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಕಟ್ತಾ ಇದ್ದೇನೆ ಹೇರ್. ಹೇರ್ ಕಟ್ಟಿ ಆದಮೇಲೆ ಅವಳಿಗೆ ತಿಂಡಿ ತಿನ್ನಿಸಿದೆ. ತಿಂಡಿ ತಿನ್ನೋದಕ್ಕೆ ತುಂಬಾ ಕಷ್ಟಪಡ್ತಾಳೆ. ಯಾಕಂದರೆ ನನಗೆ ಕಷ್ಟಪಡಿಸ್ತಾಳೆ, ಅವಳಿಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ಎಲ್ಲ ರೆಡಿ ಆದಮೇಲೆ ಅವಳು ಸ್ಕೂಲಿಗೆ ಹೊರಟಳು. ಸ್ಕೂಲ್ ಶೂಸ್, ಬ್ಯಾಗ್ ಎಲ್ಲ ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಹಾಕ್ಕೊಂಡು ಸ್ಕೂಲಿಗೆ ಹೊರಟಳು. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅವಳದು ಸ್ಕೂಲ್ ಬಸ್ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಅವಳ ಸ್ಕೂಲ್ ಬಸ್ಗೆ. ಬೆಳಗ್ಗೆ 8 ಗಂಟೆಗೆ ಅವಳ ಸ್ಕೂಲ್ ಬಸ್ ಬರುತ್ತೆ. ಸೊ ಅಷ್ಟೊತ್ತಿಗೆ ಅವಳು ಎಲ್ಲ ತಿಂಡಿ ತಿಂದು ಎಲ್ಲ ಅವಳನ್ನು ರೆಡಿ ಮಾಡಬೇಕು. ಮತ್ತೊಂದು ಏನು ಇವಾಗ ನನಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದರೆ, ಅವಳ ಸ್ಕೂಲಲ್ಲಿ ಇವಾಗ ಮಿಡ್ ಡೇ ಮೀಲ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವಳಿಗೆ ಮಧ್ಯಾಹ್ನದ ಲಂಚ್ ರೆಡಿ ಮಾಡಬೇಕು ಅಂತ ಏನು ಇವಾಗ ಇಲ್ಲ. ಮುಂಚೆ ಆದರೆ ಅದು ಕೂಡ ರೆಡಿ ಮಾಡಬೇಕಿತ್ತು.
ಇವಾಗ ನೋಡಿ ಸ್ಕೂಲ್ ಬಸ್ ಬಂತು. ಸೊ ಆರ್ವಿ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ, ಯಾಕಂತ ಹೇಳಿದರೆ ಆಫ್ಟರ್ ಲಾಂಗ್ ಡೇಸ್ ನಂತರ ಅವಳ ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡ್ತಿದ್ದಾಳೆ. ಹಾಗಾಗಿ ಈ ದಿವಸ ಹಾಫ್ ಡೇ ಇದೆ ಅವಳಿಗೆ ಸ್ಕೂಲ್. ಸೊ ಹೋಗ್ತಾ ಇದ್ದಾಳೆ ಬಸ್ಸಲ್ಲಿ. ತುಂಬ ಕೇರ್ ಮಾಡ್ತಾರೆ ಬಸ್ಸಲ್ಲಿ, ಬಸ್ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಅವಳನ್ನು ತುಂಬ ಕೇರ್ ಮಾಡ್ತಾರೆ. ಹಲೋ, ಇವಾಗ ನಾನು ಆರ್ವಿನ ಕರ್ಕೊಂಡು ಬರೋದಕ್ಕೆ ಆರ್ವಿದ ಸ್ಕೂಲ್ಗೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಬೇಗ ಎದ್ದಿದ್ದಲ್ಲ, ಸ್ವಲ್ಪ ನಿದ್ದೆ ಎಲ್ಲ ಹಾಳಾಗಿತ್ತು, ಹಾಗಾಗಿ ಒಂದು ಒಳ್ಳೆ ನಿದ್ದೆ ಎಲ್ಲ ಆಯ್ತು. ಇವಾಗ ಎದ್ಬಿಟ್ಟು ಆರ್ವಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೇನೆ. ಸೊ ಅವಳಿಗೆ ಇವತ್ತು ಸ್ಕೂಲ್ ಬೇಗ ಬಿಡ್ತಾ ಇದೆ, 11:45ಗೆ ಸ್ಕೂಲ್ ಬಿಡ್ತಾ ಇದೆ. ಇವಾಗ 11:10 ಆಯಿತು. ನಾನು ಇವಾಗ ಹೋಗ್ತಾ ಇದ್ದೇನೆ ಕರ್ಕೊಂಡು ಬರೋದಕ್ಕೆ. ಬಾಯ್ ಬಾಯ್. ನಾನಿವಾಗ ಆರ್ವಿದು ಸ್ಕೂಲ್ಗೆ ರೀಚ್ ಆದೆ. ಇದು ಆರ್ವಿ ಸ್ಕೂಲ್. ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಹಲೋ, ಹಲೋ, ಆರು ಇಡುದಿಲ್ಲ ಸ್ಮೈಲ್, ಆರು ಅಂದೆ ಸ್ಮೈಲ್. ಹಾಯ್. ಆರ್ವಿಯನ್ನು ಪಿಕ್ ಮಾಡ್ಕೊಂಡು ಬಂದೆ. ನೋಡಿ, ಇದು ನನ್ನ ಮಗಳು ಆರ್ವಿ. ಆರ್ವಿದು ಅಂಕಲ್ ಬರ್ತಿದ್ದಾರೆ, ಮೋಹನ್ ದಾಸ್ ಅಂಕಲ್. ಇದು ದಿನ ಇದು ಆರ್ವಿಯ ಕಂಡಕ್ಟರ್ ಅಂಕಲ್. ಆರ್ವಿದು ಸ್ಕೂಲ್ ಬಸ್ಸಲ್ಲಿ ಇವರೇ ಕಂಡಕ್ಟರ್ ಆಗಿರೋದು, ಮೋಹನ್ ದಾಸ್ ಅಂತ ಹೇಳಿ. ತುಂಬಾ ಕೇರ್ ಮಾಡ್ತಾರೆ ಮಕ್ಕಳನ್ನು, ಹಾಗೆ ಇವರ ಜೊತೆ ಮಕ್ಕಳನ್ನು ಕಳಿಸೋದಕ್ಕೂ ತುಂಬ ಸೇಫ್ ಅಂತ ಅನಿಸುತ್ತೆ. ಇವಾಗ ನಾನು ಆರ್ವಿ ಮನೆಗೆ ಹೊರಟಿದ್ದೇವೆ. ಆರನ್ನ ಪಿಕ್ ಮಾಡ್ಕೊಂಡು ಬಂದೆ. ಆರು, ಕ್ಲಾಸ್ ಹೇಗಿತ್ತು ಇವತ್ತು? ಎಂತ ಚಂದ ಇತ್ತಾ? ಹೇಗಿತ್ತು? ಹೌದಾ? ಯಾರಿಗೆ ಚಾಕ್ಲೇಟ್ ಕೊಟ್ಟಿದ್ದ? ಹೌದಾ? ನಿಮ್ಮ ಕೂಲಿ ಎಲ್ಲಿ ಉಂಟು? ಇದು ನ್ಯಾಚುರಲ್ ಐಸ್ ಕ್ರೀಮ್ ಪಾರ್ಲರ್. ಇದು ಆರ್ವಿಯ ಸ್ಕೂಲ್ ಪಕ್ಕನೇ ಇದೆ. ಆರ್ವಿ ಯಾವಾಗಲೂ ಯೂಶ್ವಲಿ ಸ್ಕೂಲ್ ಬಸ್ಸಲ್ಲೇ ಹೋಗಿ ಬರ್ತಾಳೆ. ಯಾವಾಗಾದರೂ ನಾನು ಅಥವಾ ಪ್ರೀತು ಅವಳನ್ನು ಪಿಕ್ ಮಾಡೋದಕ್ಕೆ ಹೋದರೆ ಸ್ಕೂಲ್ಗೆ, ಅವಳು ಖಂಡಿತ ನ್ಯಾಚುರಲ್ಸ್ಗೆ ವಿಸಿಟ್ ಮಾಡೇ ಮಾಡ್ತಾಳೆ. ಯಾಕಂತ ಹೇಳಿದರೆ ಅವಳು ನರ್ಸರಿಯಿಂದ ಇರಬೇಕಾದ್ರೂ ಪ್ರೀತು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಏನಾದರೂ ಅವಳನ್ನು ಬೇಗ ಪಿಕ್ ಮಾಡೋಕ್ಕೆ ಹೋದರೆ ನ್ಯಾಚುರಲ್ಸ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ಅವಳಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಅವಳಿಗೆ ಯಾವಾಗಲೂ ಅವಳು ಕೋನಲ್ಲೇ ತಿನ್ನೋದು ಐಸ್ ಕ್ರೀಮ್. ತುಂಬ ಟೇಸ್ಟಿ ಇರುತ್ತೆ ನ್ಯಾಚುರಲ್ಸ್ ಐಸ್ ಕ್ರೀಮ್. ತುಂಬ ಫ್ಲೇವರ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಐಸ್ ಕ್ರೀಮ್ ತಿಂದುಬಿಟ್ಟು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಈ ದಿವಸ ಸ್ವಲ್ಪ ಮಳೆ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಆರಾಮ ಅಂತ ಆಯಿತು, ಇಲ್ಲಾಂದರೆ ಹೋಗೋದಕ್ಕೂ ಕಷ್ಟ. ನಾನು ಮಳೆ ಬರುತ್ತೆ ಅಂತ ಹೇಳಿ ಕಾರ್ ತಗೊಂಡು ಹೋಗಿದ್ದೆ, ಬಟ್ ಮಳೆ ಬಂದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಟರ್ ಅಂತ ಆಯಿತು, ಯಾಕಂದರೆ ಮಳೆ ನೋಡಿ ನೋಡಿ ಸಾಕಾಗಿಬಿಟ್ಟಿತ್ತು. ಹಾಗೆ ಆನ್ ದಿ ವೇ ಹೋಗಬೇಕಾದ್ರೆ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿದ್ದು, ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೇವೆ. ಓಕೆ, ಈ ದಿನದ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.